ನೆನ್ನೆ ಒಂದು ಬಾಕ್ಸು ಪಾರ್ಸಲ್ ಬಂದಿತ್ತು ಫಸ್ಟ್ ಕ್ರೈಯಿಂದ. ಅದರಲ್ಲಿ ಏನಿದೆ ಅಂತ ನನಗೂ ಅಷ್ಟು ಐಡಿಯಾ ಇರಲಿಲ್ಲ. ಸರಿ ಅಂತ ಬೆಳಗ್ಗೆನೇ ಇತ್ತು. ಆ ಬಾಕ್ಸ್ ತೆಗೆದು ಓಪನ್ ಮಾಡಿದಾಗ ಮಕ್ಕಳು ಆಟ ಆಡೋ ಬಾಲ್ಸ್ಗಳಿದ್ವು. ಅದಾದಮೇಲೆ ಬಿಸಿ ಬಿಸಿ ಚಾಯ್ ಜೊತೆ ಹೈಡ್ ಆ್ಯಂಡ್ ಸೀಕ್ ಬಿಸ್ಕೆಟ್ನ ತಿಂದ್ಕೊಂಡೆ. ಆಮೇಲೆ ತಲೆಗೆ ಎಣ್ಣೆ ಗಿಣ್ಣೆ ಎಲ್ಲ ಹಚ್ಕೊಂಡು ಫ್ರೆಶ್ ಆಗಿ ಸ್ನಾನ ಗೀನ ಎಲ್ಲ ಮಾಡಿಕೊಂಡು ವಾಟ್ರ್ ಬಾಟ್ಲಲ್ಲಿ ನೀರೆಲ್ಲ ತುಂಬಿಕೊಂಡು ತಿಂಡಿ ತಿನ್ನೋಕ್ಕೆ ಅಂತ ಹೊರಟೆ. ತಿಂಡಿಗೆ ರಾಗಿ ದೋಸೆ ಪುದೀನ ಚಟ್ನಿ ಏನೋ ಮಾಡಿದರು. ರಾಗಿ ದೋಸೆ ಜೊತೆ ಚಟ್ನಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು, ಅಲ್ಟಿಮೇಟ್ ಆಗಿತ್ತು. ಅದನ್ನೆಲ್ಲ ತಿನ್ಕೊಂಡು ಬಂದೆ. ಆಮೇಲೆ ನಿನ್ನೆ ಗುರು ಸ್ವೀಟ್ಸಿಂದ ತಂದಿರೋ ಪಾರ್ಸಲ್ ಬಾಕ್ಸ್ ಹಂಗೆ ಇತ್ತು. ಸರಿ ಅಂತ ಪಾರ್ಸಲ್ ಬಾಕ್ಸಲ್ಲಿ ಒಂದರಲ್ಲಿ ಮೈಸೂರು ಪಾಕು, ಇನ್ನೊಂದರಲ್ಲಿ ಮಿಕ್ಸರ್ ಇತ್ತು. ಅದನ್ನೆರಡು ತಟ್ಟೆಗೆ ಹಾಕ್ಬಿಟ್ಟು ಮೈಸೂರು ಪಾಕನ್ನ ಟೇಸ್ಟ್ ಮಾಡಿದಾಗ ಸಾಕಾಗಿತ್ತು, ಸಾಫ್ಟಾಗಿತ್ತು. ತುಪ್ಪ ಎಲ್ಲ ಹಾಕಿ ಬಾಯಲ್ಲಿ ಇಟ್ಟಿದ ತಕ್ಷಣ ಕರಗೋಯ್ತು. ಏನೇ ಆಗಲಿ ಗುರು ಸ್ವೀಟ್ಸ್ ಆ್ಯಂಡ್ ಮಾರ್ಟಲ್ಲಿ ಮೈಸೂರು ಪಾಕು ಆಮೇಲೆ ಮಿಕ್ಸರ್ ಅಂತೂ ಸಾಕಾಗಿರುತ್ತೆ. ನೀವು ಏನಾದರೂ ಮೈಸೂರಿಗೆ ಹೋದಾಗ ಮಿಸ್ ಮಾಡಿದೆ ಗುರು ಸ್ವೀಟ್ಸ್ ಆ್ಯಂಡ್ ಮಾರ್ಟ್ಸ್ಗೆ ಹೋಗಿ ಅಲ್ಲಿ ಸಿಗುವ ಸಾಫ್ಟ್ ಮೈಸೂರು ಪಾಕನ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ಅದಾದಮೇಲೆ ಬಂದು ಪೆಂಡಿಂಗ್ ವರ್ಕು ಎಲ್ಲ ಇತ್ತು, ವೀಕ್ ಡೇದು ಎಲ್ಲ ಮಾಡೋಕ್ಕೆ ಅಂತ ಕೂತೆ. ಮಧ್ಯಾಹ್ನ ಊಟಕ್ಕೆ ಅಂತ ಹೋದಾಗ ಅನ್ನ ತಿಳಿ ಸಾರು ಮಾಡಿದರು, ಅದ್ರ ಜೊತೆ ಚಟ್ನಿ ಪುಡಿ ಎಲ್ಲ ಹಾಕ್ಕೊಂಡು ತಿನ್ಕೊಂಡೆ. ಸಾಯಂಕಾಲ ವಾಕಿಂಗಿಗೆ ಅಂತ ಹೋದೆ. ಒಂದು 4 ರೌಂಡ್ ವಾಕಿಂಗ್ ಎಲ್ಲ ಮಾಡಿಬಿಟ್ಟು ಬರಬೇಕಾದ್ರೆ ನಮ್ಮ ತಾತ ಟೀ ಮಾಡಿದ್ದೀನಿ ಬಾ ಕುಡಿ ಅಂತ ಹೇಳಿದ್ರು. ಸರಿ ಅಂತ ತಾತ ಟೀಗೆ ಹೋಗಿ ಒಂದು ಜಿಂಜರ್ ಟೀನ ತಗೊಂಡೆ. ಜಿಂಜರ್ ಟೀ ಎಲ್ಲ ಕುಡ್ದಿದ್ದಾಯಿತು. ಅದಾದಮೇಲೆ ಅಲ್ಲೇ ಒಂದು ಬಿಸಿ ಬಿಸಿ ಸಮೋಸ ಜೊತೆ ಗ್ರೀನ್ ಚಟ್ನಿ ತಗೊಂಡೆ. ಆಮೇಲೆ ಮನೆಗೆ ಬಂದೆ. ಪೆಂಡಿಂಗ್ ಕೆಲಸ ಎಲ್ಲ ಮತ್ತೆ ಇತ್ತು, ಮಾಡಿದೆ. ಆಮೇಲೆ ಊಟಕ್ಕೆ ಅಂತ ಅನ್ನ, ಚಟ್ನಿ ಪುಡಿ, ಶೇಂಗಾ ಪುಡಿ, ಎಣ್ಣೆ, ಉಪ್ಪು ಎಲ್ಲ ಹಾಕ್ಕೊಂಡು ತಿಂದ್ಕೊಂಡೆ. ಆಮೇಲೆ ಬಂದು ಎಡಿಟಿಂಗ್ಗೆ ಅಂತ ಕೂತ್ಕೊಂಡೆ. ಅಲ್ಲಿಗೆ ಇವತ್ತಿನ ದಿನಚರಿಯನ್ನು ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.